ಶ್ರೀ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಾಲಯ ಅಥವಾ ಶ್ರೀ ಗಂಗಾಧರೇಶ್ವರ ಭಾರತೀಯ ರಾಕ್ ಕಟ್ ವಾಸ್ತುಶಿಲ್ಪದ ಉದಾಹರಣೆಯಾದ ಗವಿಪುರ ಗುಹಾ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ. ಈ ದೇವಾಲಯವು ಮುಂಭಾಗದಲ್ಲಿರುವ ನಿಗೂಢ ಕಲ್ಲಿನ ಡಿಸ್ಕ್ಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ವರ್ಷದ ನಿರ್ದಿಷ್ಟ ಸಮಯದಲ್ಲಿ ದೇಗುಲದ ಮೇಲೆ ಸೂರ್ಯನನ್ನು ಬೆಳಗಲು ಅನುವು ಮಾಡಿಕೊಡುವ ನಿಖರವಾದ ಯೋಜನೆಯಾಗಿದೆ. ಇದನ್ನು 16ನೇ ಶತಮಾನದಲ್ಲಿ ನಗರದ ಸಂಸ್ಥಾಪಕ ಐ ಕೆಂಪೇಗೌಡರು ನಿರ್ಮಿಸಿದರು. 1. ದೇವಾಲಯದ ಇತಿಹಾಸ ಈ ಗುಹೆ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ವೈದಿಕ ಕಾಲದಲ್ಲಿ ಇದನ್ನು ಗೌತಮ ಮಹರ್ಷಿ ಮತ್ತು ಭಾರದ್ವಾಜ ಮುನಿ ನಿರ್ಮಿಸಿದರು ಎಂದು ನಂಬಲಾಗಿದೆ. ನಂತರ ಇದನ್ನು 16ನೇ ಶತಮಾನದಲ್ಲಿ ಬೆಂಗಳೂರಿನ ಸಂಸ್ಥಾಪಕ ಕೆಂಪೇಗೌಡರು ನವೀಕರಿಸಿದರು. ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಗವಿ ಗಂಗಾಧರೇಶ್ವರ ದೇವಾಲಯವನ್ನು ರಾಮರಾಯರಿಂದ 5 ವರ್ಷಗಳ ಜೈಲು ಶಿಕ್ಷೆಯಿಂದ ಬಿಡುಗಡೆಯಾದ ನಂತರ ಗುರುತಿಸಿ ಕೆಂಪೇಗೌಡರು ನಿರ್ಮಿಸಿದರು. ಗವಿ ದೇವಾಲಯವು ವಾಸ್ತುಶಿಲ್ಪದ ಅದ್ಭುತವಾಗಿದೆ. ಇದು ಗುಂಪುಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ. ವಾಸ್ತುಶಿಲ್ಪ ಗವಿಪುರಂನಲ್ಲಿರುವ ನೈಸರ್ಗಿಕ ಗುಹೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವನ್ನು ಶಿವನಿಗೆ ಸಮರ್ಪಿಸಲಾಗಿದೆ ಮತ್ತು ಏಕಶಿಲೆಯ ಕಲ್ಲಿನಲ್ಲಿ ಕತ್ತರಿಸಲಾಗಿದೆ. ದೇವಾಲಯದ ಪ್ರಾಂಗಣವು ಹಲವಾರು ಏಕಶಿಲಾ ಶಿಲ್ಪಗಳನ್ನು ಒಳಗೊಂಡಿದೆ. ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಸೂರ್ಯ ಮತ್ತು ಚಂದ್ರರ ದೈತ್ಯಾಕಾರದ ತಟ್ಟೆಯನ್ನು ಬೆಂಬಲಿಸುವ 2 ಗ್ರಾನೈಟ್ ಕಂಬಗಳು ಮತ್ತು ಮೇಲ್ಭಾಗದಲ್ಲಿ ಕುಳಿತ ಭಂಗಿಯಲ್ಲಿ ನಂದಿಯ ಹಲವಾರು ಕೆತ್ತನೆಗಳನ್ನು ಹೊಂದಿರುವ 2 ಕಂಬಗಳು. 1632 ದೇವಾಲಯವು ತನ್ನ ಹೆಸರಿಗೆ ಹೆಸರುವಾಸಿಯಾಗಿದೆ. 4 ಏಕಶಿಲೆಯ ಕಂಬಗಳು, ಡಮರು, ತ್ರಿಶೂಲ್ ಮತ್ತು ಒಳಾಂಗಣದಲ್ಲಿ 2 ದೊಡ್ಡ ವೃತ್ತಾಕಾರದ ತಟ್ಟೆಗಳನ್ನು ಪ್ರತಿನಿಧಿಸುತ್ತವೆ. ಥಾಮಸ್ ಮತ್ತು ವಿಲಿಯಂ ಡೇನಿಯಲ್ ಸಹೋದರರು ಮೇ 1792 ದಿನಾಂಕದ 2 ವರ್ಣಚಿತ್ರಗಳು ದೇವಾಲಯವು ಹೊಸ ಗೋಡೆಗಳು ಮತ್ತು ಆವರಣಗಳೊಂದಿಗೆ ಕೆಲವು ನಿರ್ಮಾಣ ಕಾರ್ಯಗಳನ್ನು ನಡೆಸಿದೆ ಎಂದು ತೋರಿಸುತ್ತದೆ. 1635 ಗುಣಪಡಿಸುವ ಪರಿಣಾಮಗಳು ದೇವಾಲಯದ ಒಳಗಿನ ಅಗ್ನಿಮೂರ್ತಿಯ ವಿಗ್ರಹವು 2 ತಲೆಗಳು, 7 ಕೈಗಳು ಮತ್ತು 3 ಕಾಲುಗಳನ್ನು ಹೊಂದಿದೆ. ದೇವಿಯ ಆರಾಧನೆಯು ಕಣ್ಣಿನ ದೋಷಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಸೂರ್ಯನಿಂದ ಗರ್ಭಗುಡಿಯ ಪ್ರಕಾಶ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇವಾಲಯವು ಸಂಜೆಯ ಸಮಯದಲ್ಲಿ ಒಂದು ವಿಶಿಷ್ಟವಾದ ವಿದ್ಯಮಾನಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿ ಸೂರ್ಯನ ಬೆಳಕು ನಂದಿಯ ಕೊಂಬುಗಳ ನಡುವಿನ ಚಾಪದ ಮೂಲಕ ಹಾದುಹೋಗುತ್ತದೆ ಮತ್ತು ನೇರವಾಗಿ ಗುಹೆಯೊಳಗಿನ ಲಿಂಗದ ಮೇಲೆ ಬೀಳುತ್ತದೆ ಮತ್ತು 1 ಗಂಟೆಗಳ ಕಾಲ ಆಂತರಿಕ ವಿಗ್ರಹವನ್ನು ಬೆಳಗಿಸುತ್ತದೆ. ಪ್ರತಿ ವರ್ಷ ಜನವರಿ ಮಧ್ಯದಲ್ಲಿ ಮಕರ ಸಂಕ್ರಾಂತಿಯಂದು ಲಕ್ಷಾಂತರ ಭಕ್ತರು ಈ ಗುಹಾಂತರ ದೇವಾಲಯಕ್ಕೆ ಬರುತ್ತಾರೆ. ಸಮಕಾಲೀನ ರಚನೆಗಳ ಹೋಲಿಕೆ ಮತ್ತು ಥಾಮಸ್ ಡೇನಿಯಲ್ ಮತ್ತು ವಿಲಿಯಂ ಡೇನಿಯಲ್ ಅವರ ಹಿಂದಿನ ರೇಖಾಚಿತ್ರಗಳು ಮೊದಲು ದೇವಾಲಯವು ಕಡಿಮೆ ರಚನೆಗಳನ್ನು ಹೊಂದಿತ್ತು ಮತ್ತು ಬೇಸಿಗೆ ಮತ್ತು ಚಳಿಗಾಲದ ಅಯನ ಸಂಕ್ರಾಂತಿಯಲ್ಲಿ ಸೂರ್ಯನು ದೇವಾಲಯವನ್ನು ಬೆಳಗಿಸುತ್ತಿದ್ದನು ಎಂದು ತೋರಿಸುತ್ತದೆ. ಸೂರ್ಯನು ಶಿವಲಿಂಗವನ್ನು ವರ್ಷಕ್ಕೆ 2 ಬಾರಿ ಬೆಳಗಿಸುತ್ತಾನೆ. ಜನವರಿ 13 ರಿಂದ 16 ರವರೆಗೆ ಮಧ್ಯಾಹ್ನ ಮತ್ತು ನವೆಂಬರ್ 26 ರಿಂದ ಡಿಸೆಂಬರ್ 2 ರವರೆಗೆ. ದೇವಸ್ಥಾನದಿಂದ ಸುರಂಗ ಕಾಶಿಗೆ ಹೋಗುವ ಸುರಂಗವಿದೆ ಎಂದು ಜನರು ನಂಬುತ್ತಾರೆ. ಆದಾಗ್ಯೂ ನಿಶಾಂತ್ ಮತ್ತು ಪ್ರೇಮ್ ಎಂಬ 2 ವ್ಯಕ್ತಿಗಳು ಸುರಂಗದೊಳಗೆ ಹೋದರು ಮತ್ತು ಹಿಂತಿರುಗಲಿಲ್ಲ ಎಂದು ನಂಬಲಾಗಿದೆ.